ಕೇಂದ್ರ ಸರ್ಕಾರದ ಚುನಾವಣೆ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟ ಸುಪ್ರೀಂ ಕೋರ್ಟ್. ರಾಜಕೀಯ ಚದುರಂಗ ದಿಕ್ಕನ್ನೇ ಬದಲಿಸಿದ ಐತಿಹಾಸಿಕ ತೀರ್ಪು. ಪ್ರಜಾಪ್ರಭುತ್ವಕ್ಕೆ ಗೆಲುವನ್ನು ತಂದುಕೊಟ್ಟ ತೀರ್ಪು. ಪ್ರಜಾಪ್ರತಿನಿಧಿ ಕಾಯ್ದೆ, ಆದಾಯ ತೆರಿಗೆ ಕಾಯ್ದೆ ಮಾಡಿದ ತಿದ್ದುಪಡಿಯನ್ನು ಕೂಡ ರದ್ದು ಮಾಡಿದ ತೀರ್ಪು. ಈ ಸುಪ್ರೀಂ ಕೋರ್ಟ್ ತಂದ ತೀರ್ಪು. ಯಾವುದು ಈ ಚುನಾವಣೆ ಬಾಂಡ್? ಹೇಗೆ ಇದು ರಾಜಕೀಯ ಚದುರಂಗ ದಿಕ್ಕನ್ನೇ ಬದಲಿಸುತ್ತದೆ? ಇದು ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಬದಲಾವಣೆಯನ್ನು ತರುತ್ತದ? ಎಲ್ಲ ವಿಷಯವನ್ನು ಎಳೆಯಾಗಿ ಹೇಳುತ್ತೇವೆ. ಚುನಾವಣಾ ಬಾಂಡ್ ಯೋಜನೆ ರಾಜಕೀಯ ಪಕ್ಷಗಳಿಗೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಶ್ರೀಮಂತ ಉದ್ಯಮಿ, ಕಾರ್ಪೊರೇಟ್ ಕಂಪನಿಗಳು ತಮ್ಮ ನೆಚ್ಚಿನ ರಾಜಕೀಯ ಪಕ್ಷಕ್ಕೆ, ರಾಜಕೀಯ ಕಾರ್ಯಚಟುವಟಿಕೆಗಳಿಗೆ, ರಾಜಕೀಯ ಸಿದ್ಧಾಂತಕ್ಕೆ ದೇಣಿಗೆಯಾಗಿ ಕೊಡುವಂಥ ಹಣ. ನಾವು ಇರೋದು ಪ್ರಜಾಪ್ರಭುತ್ವದ ಸಿದ್ಧಾಂತದಲ್ಲಿ, ರಾಜನ ಆಡಳಿತದಲ್ಲಿ ಅಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೇವರು. ಆಡಳಿತಾರೂಢ ಪಕ್ಷವನ್ನು ಆಯ್ಕೆ ಮಾಡುವವರು ಈ ದೇವರೇ. ಈ ದೇವರಿಗೆ ತಮ್ಮ ರಾಜಕೀಯ ನಿಲುವನ್ನು ತಲುಪಿಸಲು, ಅರ್ಥ ಮಾಡಿಸಲು ಹಣ ಬೇಕು. ರಾಜಕಾರಣಿಗಳು ಏನು ತಮ್ಮ ಮನೆಯಿಂದ ತರುತ್ತಾರಾ ಈ ಹಣವನ್ನ? ಇಲ್ಲ, ದೇಣಿಗೆಯ ರೂಪದಲ್ಲಿ ಪಡೆಯುತ್ತಾರೆ. ಮೊದಲು ನಗದು ರೂಪದಲ್ಲಿ ಇತ್ತು, ಈಗ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಆಗಿ ಪರಿವರ್ತನೆಯಾಗಿದೆ. ಗೆಳೆಯರೇ, ಯಾರು ಕೊಡ್ತಾರೆ ಈ ಎಲೆಕ್ಟೋರಲ್ ಬಾಂಡುಗಳನ್ನು? ಅದರ ಡಿನಾಮಿನೇಷನ್ಗಳೇನು? ಯಾವ ಕಾಲದಲ್ಲಾದರೂ ಪಡೆಯಬಹುದಾ? ಆ ಬಾಂಡಿನಲ್ಲಿ ಯಾವ ವಿವರಗಳು ಇದೆ? ಈ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ನು 2017ರಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ಇದನ್ನು SBI ಯಿಂದ ಖರೀದಿ ಮಾಡಬಹುದು ಅಂತ. ಇದು ಯಾರು ಬೇಕಾದರೂ, ಅಂದರೆ ವ್ಯಕ್ತಿಯಾಗಲಿ, ಸಂಘ ಸಂಸ್ಥೆಗಳಾಗಲಿ, ಕಂಪನಿಯಾಗಲಿ ಖರೀದಿ ಮಾಡಿ ತಮ್ಮ ನೆಚ್ಚಿನ ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ಕೊಡಬಹುದಾದಂಥ ಪೇಪರ್ ಮಾದರಿಯ ಒಂದು ಬಾಂಡ್. ಇದರ ಡಿನಾಮಿನೇಷನ್ 1000, 10,000, ಲಕ್ಷ, 10 ಲಕ್ಷ ಮತ್ತು ಕೋಟಿ ಮುಖಬೆಲೆಯಾಗಿತ್ತು. ಯಾರು ಎಷ್ಟು ಬೇಕಾದರೂ ಖರೀದಿ ಮಾಡಬಹುದಾಗಿತ್ತು. ನೋ ಲಿಮಿಟ್. ಇದನ್ನು ತ್ರೈಮಾಸಿಕದ ಆರಂಭದಲ್ಲಿ, ಆ ತಿಂಗಳ ಮೊದಲ 10 ದಿನಗಳಲ್ಲಿ ಮಾತ್ರ ಪಡೆಯಬಹುದಾಗಿತ್ತು. ಅಂದರೆ ಜನವರಿ, ಏಪ್ರಿಲ್, ಜುಲೈ, ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ. ಖರೀದಿದಾರ ಡಿಮ್ಯಾಂಡ್ ಡ್ರಾಫ್ಟ್ ತೆಗೆದುಕೊಳ್ಳಬೇಕಾಗಿತ್ತು. KYCಯನ್ನು ಫಿಲ್ ಮಾಡಬೇಕಾಗಿತ್ತು. ಆದರೆ ಖರೀದಿದಾರನಿಗೆ ಕೊಡುತ್ತಿದ್ದ ಎಲೆಕ್ಟೋರಲ್ ಬಾಂಡಿನಲ್ಲಿ ಯಾವ ವಿವರವೂ ಇರುತ್ತಿರಲಿಲ್ಲ. ಯಾರು ಯಾರಿಗೆ ನೀಡುತ್ತಾರೆ, ವ್ಯಕ್ತಿಯ ವಿವರವಾಗಲಿ, ಸಂಘ ಸಂಸ್ಥೆಯ ವಿವರವಾಗಲಿ, ಕಂಪನಿಯ ವಿವರವಾಗಲಿ ಅದರಲ್ಲಿ ಇರುತ್ತಿರಲಿಲ್ಲ. ಖರೀದಿ ಮಾಡುವ ದಿನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ 30 ದಿನಕ್ಕೆ, ವಿಧಾನಸಭಾ ಚುನಾವಣೆಯಲ್ಲಿ 15 ದಿನಕ್ಕೆ ಏರಿಸಲಾಗುತ್ತಿತ್ತು. ಒಂದು ಪಕ್ಷ ಆ ಬಾಂಡ್ ಇಶ್ಯೂ ಆಗಿ 15 ದಿನಗಳ ಒಳಗೆ ಎನ್ಕ್ಯಾಶ್ ಮಾಡಿಕೊಳ್ಳದಿದ್ದರೆ ಆ ಬಾಂಡಿನ ಹಣ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಹೋಗುತ್ತಿತ್ತು. ಎಲೆಕ್ಟೋರಲ್ ಬಾಂಡ್ ಬೆಳೆದು ಬಂದ ರೀತಿ. ರಾಜಕಾರಣಿಗಳಿಗೆ ತಮ್ಮ ಪಕ್ಷಗಳನ್ನು ಬೆಳೆಸಿಕೊಳ್ಳಲು ಫಂಡ್ ಬೇಕು. ಹೀಗಾಗಿ ಸಂಘ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು ಫಂಡ್ ಮಾಡಲಿ ಅಂತ ಸರ್ಕಾರ ಕಾನೂನಿನಲ್ಲಿ ತಿದ್ದುಪಡಿ ತಂದಿತು. ಸಂಘ ಸಂಸ್ಥೆಗಳಿಗೆ, ಕಾರ್ಪೊರೇಟ್ಗಳಿಗೆ ರತ್ನ ಕಂಬಳಿ ಹಾಸಿತು. ಇದು ರಾಜಕೀಯ ಪಕ್ಷಗಳಿಗೆ ಮಾತ್ರ ಅನುಕೂಲವಾಗುತ್ತಿರಲಿಲ್ಲ. ಸಂಘ ಸಂಸ್ಥೆಗಳಿಗೂ ಕಂಪನಿಗಳಿಗೂ ಕೂಡ ಅನುಕೂಲದ ಮಾರ್ಗವಾಯಿತು. 2008ರಲ್ಲಿ ಭಾರತೀಯ ರಾಜಕೀಯ ಪಕ್ಷಗಳೆಲ್ಲ ದೇಣಿಗೆಯನ್ನು ಬಾಂಡ್ಗಳ ಮೂಲಕ ಸ್ವೀಕರಿಸಲು ಪ್ರಾರಂಭ ಮಾಡಿತು. ಆಗ ಅಂದರೆ 2008ರಲ್ಲಿ ಯಾವುದೋ ಒಂದು ಕಂಪನಿ, ಯಾವುದೋ ಒಂದು
ರಾಜಕೀಯ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಡಬೇಕು ಅನ್ನೋ ಲಿಮಿಟ್ ಇತ್ತು. ಅಂದರೆ ಕಂಪನಿ ತನ್ನ ಗನಿಷ್ಠ 3 ವರ್ಷದ ಸರಾಸರಿ ಲಾಭದ 7.5% ಮಾತ್ರ ಮ್ಯಾಕ್ಸಿಮಮ್ ಡೊನೇಷನ್ ಕೊಡಬಹುದಾಗಿತ್ತು. ಆದರೆ 2017ರಲ್ಲಿ ಕೇಂದ್ರ ಸರ್ಕಾರ ಕಂಪನಿ ಆಕ್ಟ್ ಅನ್ನು ತಿದ್ದುಪಡಿ ತರುವ ಮೂಲಕ ನೂತನ ಕಾನೂನು ಜಾರಿ ಮಾಡಿತು. ವ್ಯಕ್ತಿಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಕಂಪನಿಗಳಾಗಲಿ ಎಷ್ಟು ಬೇಕಾದರೂ ದೇಣಿಗೆ ಕೊಡಬಹುದು ಅಂತ, ನೋ ಲಿಮಿಟ್. ಜೊತೆಗೆ ಆ ಸಂಘ ಸಂಸ್ಥೆಗಳ ಕಂಪನಿಗಳ ವಾರ್ಷಿಕ ವರದಿಯಲ್ಲಿ ಈ ರೀತಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡೋರು ಲೆಕ್ಕ ತೋರಿಸದಿದ್ರು ನಡೆಯುತ್ತೆ ಅಂತ ತಿದ್ದುಪಡಿ ಮಾಡಿಸಿದ್ರು. ಅದರಿಂದ ಸಂಘ ಸಂಸ್ಥೆಗಳಿಂದ, ಕಂಪನಿಗಳಿಂದ ದೇಣಿಗೆಯ ಹಣ ರಾಜಕೀಯ ಪಕ್ಷಗಳಿಗೆ ಹೊಳೆಯ ರೀತಿ ಹರಿದು ಬಂತು. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರಜಾಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 29C ಅನ್ನು ತಿದ್ದುಪಡಿಯನ್ನು ತಂದು ಯಾವುದೇ ರಾಜಕೀಯ ಪಕ್ಷಗಳು ಎಲೆಕ್ಟೋರಲ್ ಬಾಂಡ್ಗಳಿಂದ ಬರೋ ದೇಣಿಗೆಯ ಡೀಟೇಲ್ ಅನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಮಾಡಿದರು. ಆಗ ಚುನಾವಣಾ ಆಯೋಗ ವಿರೋಧಪಡಿಸಿತು. ಈ ಬಾಂಡ್ಗಳಿಂದ ಒಂದು ವೇಳೆ ಸರ್ಕಾರದ ಸಂಸ್ಥೆಗಳ ಹಣ ಬಂದರೂ, ವಿದೇಶಿ ಕಂಪನಿಗಳ ಫಂಡ್ ಬಂದರೂ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಪ್ರಶ್ನೆ ಮಾಡಿದರು. ಆಗ ಅದು ಅಷ್ಟು ಸದ್ದು ಮಾಡಲಿಲ್ಲ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010 ಕೂಡ ತಿದ್ದುಪಡಿ ಮಾಡಲಾಯಿತು. ವಿದೇಶಿ ಕಂಪನಿಗಳು ಭಾರತದಲ್ಲಿ ಇರುವ ತಮ್ಮ ಸಬ್ಸಿಡರಿ ಕಂಪನಿಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೂಡ ಕೊಡಬಹುದು ಅಂತ. ಈ ಎಲ್ಲ ತಿದ್ದುಪಡಿಯನ್ನ ಫೈನಾನ್ಷಿಯಲ್ ಆಕ್ಟ್ 2016-17ರ ಅಡಿಯಲ್ಲಿ ತಂದು ದೇಣಿಗೆಯ ಹಣವನ್ನು ಮನಿ ಬಿಲ್ ಅಥವಾ ಹಣಕಾಸು ಮಸೂದೆಯಿಂದ ಪಾಸ್ ಮಾಡಿಸಿಕೊಂಡು ಹೋದ್ರು. ಮನಿ ಬಿಲ್ ಅಥವಾ ಹಣಕಾಸು ಮಸೂದೆನೆ ಯಾಕೆ ಅಂದ್ರೆ, ಈ ಮನಿ ಬಿಲ್ ಅಥವಾ ಹಣಕಾಸು ಮಸೂದೆ ಬಿಲ್ಲುಗಳಿಗೆ ರಾಜ್ಯಸಭೆಯ ಅನುಮೋದನೆಯೇ ಬೇಕಿಲ್ಲ. ಕೇವಲ ಲೋಕಸಭೆಯಲ್ಲಿ ಪಾಸ್ ಆದ್ರೆ ಸಾಕು, ಆ ದೇಣಿಗೆಯನ್ನು ಬಳಸಿಕೊಳ್ಳಬಹುದಾಗಿತ್ತು. ಈ ಎಲೆಕ್ಟೋರಲ್ ಬಾಂಡ್ ಇಂದ ಕಂಪನಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಏನು ಲಾಭ? ತಮ್ಮ ಐಡೆಂಟಿಟಿಯನ್ನ ವಿರೋಧ ಪಕ್ಷಗಳಿಗೆ ಗೊತ್ತಾಗದಂತೆ ದೇಣಿಗೆದಾರ ಆಡಳಿತಾರೂಢ ಪಕ್ಷದ ಜೊತೆ ವಿಶ್ವಾಸವನ್ನು ಗಳಿಸಬಹುದಾಗಿತ್ತು. ದೇಣಿಗೆದಾರ ಅನೇಕ ಪಕ್ಷಗಳ ಜೊತೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇಣಿಗೆ ಕೊಟ್ಟು ಎಲ್ಲ ರಾಜಕೀಯ ಪಕ್ಷಗಳ ಜೊತೆ ಸ್ನೇಹಮಯದಿಂದ ಇರಬಹುದಾಗಿತ್ತು. ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆಯನ್ನು ವಾರ್ಷಿಕ ವರದಿಯಲ್ಲಿ ತೋರದಂತೆ ಮಾಡಿಕೊಂಡು ಟ್ಯಾಕ್ಸ್ ಎಕ್ಸಂಪ್ಟ್ ಜೊತೆ ಲೆಕ್ಕಗಳಲ್ಲಿ ಗೋಲ್ಮಾಲ್ ಮಾಡಬಹುದಾಗಿತ್ತು. ವಿರೋಧ ಪಕ್ಷಗಳು ಮುಂದೆ ಆಡಳಿತಾರೂಢ ಪಕ್ಷವಾಗಿ ಬದಲಾದರೂ ತಮ್ಮ ಸಂಘ ಸಂಸ್ಥೆಗಳಿಗಾಗಲಿ ಕಂಪನಿಗಳಿಗಾಗಲಿ ಯಾವ ತೊಂದರೆಯೂ ಆಗುತ್ತಿರಲಿಲ್ಲ. ದೇಣಿಗೆಯಲ್ಲಿ ಲಿಮಿಟ್ ಇಲ್ಲದೆ ಇರುವ ಕಾರಣದಿಂದಾಗಿ ಲಾಸ್ನಲ್ಲಿ ಇರುವ ಸಂಸ್ಥೆಗಳು, ಕಂಪನಿಗಳು ಕೂಡ ದೇಣಿಗೆಯನ್ನು ಕೊಡಬಹುದಾಗಿತ್ತು. ತನ್ನ ಸಂಘ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಮತ್ತೆ ಬೆಳೆಯುವ ಅವಕಾಶವನ್ನು ಕಲ್ಪಿಸಿಕೊಳ್ಳಬಹುದಾಗಿತ್ತು. ಈ ತಿದ್ದುಪಡಿಯಿಂದ ಕಪ್ಪು ಹಣ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೋಡಿ ಹರಿಯುವಂತೆ ಸೇರತೊಡಗಿತು. ನೋ ಅಕೌಂಟಬಿಲಿಟಿ ಫಾರ್ ದಿಸ್ ಎಲೆಕ್ಟೋರಲ್ ಬಾಂಡ್ಸ್. ಇಲ್ಲಿ ಇನ್ನೊಂದು ವಿಷಯ ಇದೆ. ಯಾರು ಆಡಳಿತದಲ್ಲಿ ಇದ್ದಾರೋ, ಮುಂದೆ ಗೆಲ್ಲುತ್ತಾರೋ ಅನಿಸುತ್ತದೋ ಅವರಿಗೆ ಸಿಂಹ ಪಾಲು. ಮಿಕ್ಕ ಪಕ್ಷಗಳಿಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿಗಲು ಆರಂಭವಾಯಿತು. ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಬರುವ ದೇಣಿಗೆ 2 ರೀತಿ ವಿಂಗಡಿಸಬಹುದು. ಪಕ್ಷದ ಮೇಲೆ, ಪಕ್ಷದ ಸಿದ್ಧಾಂತದ ಮೇಲೆ ಅಭಿಮಾನ ಇಟ್ಟು ಕೊಡುವಂತಹ ದೇಣಿಗೆ. ತಮ್ಮ ಸ್ವಂತ ಲಾಭಕ್ಕಾಗಿ ಸಂಘ ಸಂಸ್ಥೆಗಳು, ಕಂಪನಿಗಳು ಕೊಡುವ ದೇಣಿಗೆ. ನಾವು ಯಾರನ್ನಾದರೂ ಮಾತನಾಡಿಸಬೇಕಾದರೆ ಆ ವ್ಯಕ್ತಿಯಿಂದ ಏನು ಲಾಭ ಇದೆ ಎಂದು ನೋಡುತ್ತೇವೆ. ಹೀಗಿರುವಾಗ ಸಂಘ ಸಂಸ್ಥೆಗಳು, ಕಂಪನಿಗಳು ಲಾಭವನ್ನು ನೋಡದೇ ಇರುತ್ತದಾ? ಏಕೆ ಕೇಂದ್ರ ಸರ್ಕಾರ ತಂದ ಆ ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟು ಸುಪ್ರೀಂ ಕೋರ್ಟ್.
ಸುಪ್ರೀಂ ಕೋರ್ಟಿನಲ್ಲಿ ನಡೆದ ವಾದ ವಿವಾದ. ಈ ಎಲೆಕ್ಟೋರಲ್ ಬಾಂಡ್ಗಳನ್ನು ವ್ಯಕ್ತಿಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ, ಕಂಪನಿಗಳಾಗಲಿ ಯಾರು ರಾಜಕೀಯ ಪಕ್ಷಗಳಿಗೆ ಕೊಡುತ್ತಿದ್ದಾರೆ ಅಂತ ತಿಳಿದುಕೊಳ್ಳುವ ಹಕ್ಕು ಪ್ರತಿ ಒಬ್ಬ ನಾಗರಿಕನಿಗೂ ಇದೆ ಅಂತ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಮತ್ತು ಕೆಲವು ಸಾಮಾಜಿಕ ಕಾರ್ಯಕರ್ತರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಹಾಕಿದರು. ಹೀಗಾಗಿ ಈ ವಿಚಾರಣಾ ಪ್ರಕರಣ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತು. 5 ನ್ಯಾಯಮೂರ್ತಿಗಳ ಪೀಠ ರೂಪುಗೊಂಡಿತು. ಚೀಫ್ ಜಸ್ಟಿಸ್ ಆಚಾರ್ಯ ಚಂದ್ರಚೂಡ್, ಜಸ್ಟಿಸ್ ಸಂಜೀವ್ ಖನ್ನಾ, ಬಿ.ಆರ್. ಗವಾಯಿ, ಪರ್ದಿವಾಲಾ, ಮನೋಜ್ ಮಿಶ್ರಾ ಅವರುಗಳು ನ್ಯಾಯಾಧೀಶರಾಗಿದ್ದರು. ಈ ಎಲೆಕ್ಟೋರಲ್ ಬಾಂಡ್ಗಳ ದೇಣಿಗೆಯಿಂದ ಭಾರತ ಸಂವಿಧಾನ ಕೊಟ್ಟಿರುವ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗುತ್ತಿದೆ. ಆರ್ಟಿಕಲ್ 19(1) ಸಬ್ಸೆಕ್ಷನ್ ಎ ಹೇಳುವ ಪ್ರಕಾರ ವಾಕ್ ಸ್ವಾತಂತ್ರ್ಯ ಹಾಗೂ ಮಾಹಿತಿಯನ್ನು ಪ್ರತಿಯೊಬ್ಬ ನಾಗರಿಕನು ಪಡೆದುಕೊಳ್ಳುವ ಹಕ್ಕು ಇದೆ ಅಂತ ಒಂದು ಕಡೆಯಾದರೆ, ಇನ್ನೊಂದು ಕಡೆ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951ನ ಸೆಕ್ಷನ್ 29C ಅನ್ವಯ ಯಾವುದೇ ರಾಜಕೀಯ ಪಕ್ಷ ತನಗೆ ಬಂದಿರುವ ಎಲ್ಲಾ ದೇಣಿಗೆಯ ಬಗ್ಗೆ ಕೂಡ ಲೆಕ್ಕ ಪತ್ರಗಳನ್ನು ಕಡ್ಡಾಯವಾಗಿ ಇಡಲೇಬೇಕಾಗಿದೆ. 20,000ಕ್ಕಿಂತ ಅಧಿಕ ದೇಣಿ ಕೊಟ್ಟ ಖಾಸಗಿ ವ್ಯಕ್ತಿಗಳ, ಸಂಘ ಸಂಸ್ಥೆಗಳ, ಕಂಪನಿಗಳ ಮಾಹಿತಿಯನ್ನು ಘೋಷಣೆ ಮಾಡುವುದು ಕಡ್ಡಾಯವಾಗುತ್ತದೆ. ಆದರೆ ಈ ಎಲೆಕ್ಟೋರಲ್ ಬಾಂಡ್ ಜಾರಿಗೆ ತರುವ ನಿಟ್ಟಿನಲ್ಲಿ ಮಾಡಿದ ಫೈನಾನ್ಷಿಯಲ್ ಆಕ್ಟ್ 2017 20,000ಕ್ಕಿಂತಲೂ ಅಧಿಕ ದೇಣಿಯನ್ನು ಬಾಂಡ್ಗಳ ಮೂಲಕ ಕೊಡುವ ಪದ್ಧತಿಯನ್ನು ಜಾರಿಗೆ ಬಂತು. ಇಲ್ಲಿ ಬಾಂಡ್ಗಳ ಮೂಲಕ ಕೊಡುತ್ತಾರೆ, ಹಾಗಾಗಿ ಪ್ರತ್ಯೇಕವಾಗಿ ಮತ್ತೆ ಘೋಷಣೆ ಮಾಡಬೇಕಿಲ್ಲ ಅಂತ ಆಕ್ಟ್ ಹೇಳುತ್ತದೆ. ಇಲ್ಲಿಂದಲೇ ನೋಡಿ ಈ ವಿಷಯಕ್ಕೆ ವಾದ ವಿವಾದದ ಸ್ವರೂಪ ಪಡೆದುಕೊಂಡಿತು. ಸಾಲಿಸಿಟರ್ ಜನರಲ್ ಅವರ ವಾದ ರಾಜಕೀಯ ಜೊತೆ ಸದಸ್ಯತ್ವ ಮತ್ತು ಅದರ ಜೊತೆ ನಂಟು ವೈಯಕ್ತಿಕ ವಿಷಯ ಅನಿಸಿಕೊಳ್ಳುತ್ತೆ. ಹೀಗಾಗಿ ದೇಣಿಗೆಯ ವಿಷಯವನ್ನು ಬಹಿರಂಗ ಪಡಿಸಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಪ್ರತಿಯಾಗಿ ಅರ್ಜಿದಾರರ ವಕೀಲರ ವಾದ ರಾಜಕೀಯ ಪಕ್ಷಗಳು ತೆಗೆದುಕೊಂಡಂತ ಹಣದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಹೇಳುತ್ತದೆ. ಪಡೆಯುವ ಹಕ್ಕಿಲ್ಲ ಅಂತ ಹೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್ನಿನ ಆರ್ಟಿಕಲ್ 19(1) ಸಬ್ಸೆಕ್ಷನ್ ಎ ಅನ್ವಯ ಮಾಹಿತಿ ಹಕ್ಕಿನ ಉಲ್ಲಂಘನೆ ಆಗುತ್ತದೆ. ಇನ್ನು ಎರಡನೆಯದಾಗಿ ಕಂಪನಿ ಆಕ್ಟ್ 182 ಯಾವುದೇ ಕಂಪನಿ ಯಾವುದೇ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡ ಬಯಸಿದರೆ ಎಷ್ಟು ದೇಣಿಗೆಯನ್ನು ಕೊಡಬಹುದು ಅಂತ ಹೇಳುತ್ತದೆ. ಜೊತೆಗೆ ದೇಣಿಗೆ ಕೊಡುವ ಒಂದು ಮಿತಿಯನ್ನು ಕೂಡ ಅದು ಹೇಳುತ್ತದೆ. ಇದರ ಪ್ರಕಾರ ಯಾವುದೇ ಸಂಸ್ಥೆ ತನ್ನ ಲಾಭಾಂಶದ 3 ತಿಂಗಳ ಸರಾಸರಿಯಿಂದ 7.5% ಮಾತ್ರ ದೇಣಿಗೆಯನ್ನು ಕೊಡುವುದಕ್ಕೆ ಸಾಧ್ಯ. ಹಾಗೆ ಯಾವುದೇ ಸಂಸ್ಥೆ ಕೂಡ ತಾನು ಕೊಟ್ಟ ಪಕ್ಷಕ್ಕೆ ಎಷ್ಟು ಕೊಟ್ಟೆ ಅಂತ ಬಹಿರಂಗ ಪಡಿಸಬೇಕು. ಇದಕ್ಕೆ ಸಾಲಿಸಿಟರ್ ಜನರಲ್ ಅವರ ಪ್ರತಿವಾದ. ಫೈನಾನ್ಷಿಯಲ್ ಆಕ್ಟ್ 2017ರಲ್ಲಿ ಹೇಳುವಂತೆ ಯಾವುದೇ ಸಂಘ ಸಂಸ್ಥೆ, ಕಂಪನಿ ತಾನು ಕೊಟ್ಟ ಒಟ್ಟು ದೇಣಿಗೆ ಮಾತ್ರ ಬಹಿರಂಗ ಪಡಿಸಿದರೆ ಸಾಕಾಗುತ್ತದೆ. ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಕೊಟ್ಟೆ ಅಂತ ಹೇಳುವ ಅಗತ್ಯ ಇಲ್ಲ ಅಂತ ಹೇಳುವ ಜೊತೆ ಇದು ಸಂಘ ಸಂಸ್ಥೆ, ಕಂಪನಿ, ಷೇರುದಾರರ ಹಕ್ಕನ್ನು ಉಲ್ಲಂಘಿಸುವ ನಿರ್ಧಾರ ಅಂತ ವಾದ ಮಾಡಿದರು. ಪ್ರತಿಯಾಗಿ ಅರ್ಜಿದಾರರ ವಕೀಲರ ವಾದ ಯಾವುದೇ ಸಂಘವು, ಕಂಪನಿಯು ಷೇರುದಾರನಿಗೆ ತಾನು ಹೂಡಿಕೆ ಮಾಡಿದ ಸಂಘ ಸಂಸ್ಥೆಯು, ಕಂಪನಿಯು ತನ್ನ ಹಣವನ್ನು ಹೇಗೆ ಬಳಸುತ್ತಿದೆ ಅಂತ ತಿಳಿದುಕೊಳ್ಳುವ ಹಕ್ಕು ಇರುತ್ತದೆ ಅಂತ ತಮ್ಮ ವಾದವನ್ನು ಮುಂದಿಟ್ಟರು. ಜೊತೆಗೆ ಆದಾಯ ತೆರಿಗೆ ಇಲಾಖೆಯ 13(a) ಸಬ್ಸೆಕ್ಷನ್ ಬಿ ಹೇಳುವ ಹಾಗೆ ರಾಜಕೀಯ ಪಕ್ಷಕ್ಕೆ 20,000ಕ್ಕಿಂತಲೂ ಹೆಚ್ಚಿನ ದೇಣಿಗಳ ದಾಖಲೆಗಳನ್ನು ನಿರ್ವಹಿಸಲೇಬೇಕಾದ ಅಗತ್ಯ ಇದೆ. ಈ ದಾಖಲೆ ದೇಣಿಗೆ ನೀಡಿದ ವ್ಯಕ್ತಿಯ ಹೆಸರು, ವಿಳಾಸವನ್ನು ಒಳಗೊಂಡಿರಬೇಕು ಅಂತ ಸೆಕ್ಷನ್ ಹೇಳುತ್ತದೆ. ಈ ವಾದಕ್ಕೆ ಪ್ರತಿವಾದವಾಗಿ ಸಾಲಿಸಿಟರ್ ಅವರ ವಾದ ದೇಣಿಗೆ ವಿಷಯದಲ್ಲಿ ಆಗುತ್ತಿದ್ದ ಭ್ರಷ್ಟಾಚಾರ ನಿಯಂತ್ರಿಸೋಕೆ ಮತ್ತು ಕಪ್ಪು ಹಣದ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ನು ಜಾರಿಗೆ ತಂದದ್ದು. ಈ ವಾದಕ್ಕೆ ಪುಷ್ಟಿ ಕೊಡುವಂತೆ ಜನರಲ್ ವೆಂಕಟರಮಣ ಅವರ ವಾದ ಮಾಹಿತಿ ಹಕ್ಕು ಅನ್ನೋದು ರಾಜಕೀಯ ಪಕ್ಷಕ್ಕೆ ಅನ್ವಯ ಆಗೋದಿಲ್ಲ, ಅದು ಸಾರ್ವಜನಿಕ ಸಂಸ್ಥೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಹಾಗೆ ಮತದಾರ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕಾದ ಅಗತ್ಯ ಇಲ್ಲ.
ಈ ಎರಡು ವಾದಗಳಿಗೆ ಮತ್ತೊಂದು ವಾದ ಸೇರಿಕೊಂಡಿತು. ಅದು ವಕೀಲರಾದ ಸಾರಾಸತ್ ವಾದ. ಸೆಕ್ಷನ್ 19(2) ಪ್ರಕಾರ ಮಾಹಿತಿ ಹಕ್ಕಿಗೆ ಒಂದಿಷ್ಟು ಕಡಿವಾಣ ಹಾಕುತ್ತೆ. ಈ ಸೆಕ್ಷನ್ ಪ್ರಕಾರ ದೇಶದ ರಕ್ಷಣೆ, ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟ, ವಿದೇಶಿ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೂ ನ್ಯಾಯಾಲಯದ ಆದೇಶ ವಿರುದ್ಧ ಮಾನಹಾನಿಯನ್ನುಂಟು ಮಾಡುವಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹಕ್ಕು ಅರ್ಜಿಗಳನ್ನು ತಿರಸ್ಕರಿಸುವ, ಮಾಹಿತಿಯನ್ನು ನೀಡದೇ ಇರುವ ಅವಕಾಶ ಇರುತ್ತೆ. ಅಂಥ ಮಾಹಿತಿಗಳನ್ನು ಬಹಿರಂಗಪಡಿಸುವ ಅಗತ್ಯ ಇರೋದಿಲ್ಲ. ಈ ಎಲ್ಲ ವಾದಗಳನ್ನು ಸುಪ್ರೀಂ ಕೋರ್ಟ್ ಒಪ್ಪುವುದಿಲ್ಲ, ನಿರಾಕರಿಸುತ್ತದೆ. ರಾಜಕೀಯ ಪಕ್ಷಕ್ಕೆ ಕೊಡುವ ದೇಣಿಗೆಯ ಬಗ್ಗೆ ಮಾಹಿತಿ ಪಡೆಯುವುದು ಯಾವುದೇ ಗೋಪ್ಯ ವಿಷಯ ಅನಿಸುವುದಿಲ್ಲ. ಹೀಗಾಗಿ ರಾಜಕೀಯ ಪಕ್ಷಗಳು ಕೊಡುವ ದೇಣಿಗೆ ಮಾಹಿತಿ ಹಕ್ಕಿನಿಂದ ದೂರ ಇಟ್ಟಂತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಲಯ ಎಲೆಕ್ಟೋರಲ್ ಬಾಂಡ್ ಅಸಂವಿಧಾನಿಕ, ಅಸಿಂಧು ಅಂತ ಘೋಷಿಸಿದರು. ಇನ್ನು ತನ್ನ ಆದೇಶವನ್ನು ಮುಂದುವರಿಸುತ್ತಾ ಸುಪ್ರೀಂ ಕೋರ್ಟ್ 2019 ನಂತರ ಯಾವುದೆಲ್ಲ ರಾಜಕೀಯ ಪಕ್ಷಗಳಿಗೆ ಎಲೆಕ್ಟೋರಲ್ ಬಾಂಡ್ ಹೋಗಿವೆ ಅದರ ಮಾಹಿತಿಯನ್ನು ಮಾರ್ಚ್ 6 ಒಳಗೆ ಎಲೆಕ್ಷನ್ ಕಮಿಷನ್ಗೆ SBI ಮಾಹಿತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಈ ಮಾಹಿತಿಯನ್ನು ಸ್ವೀಕರಿಸಿದ ನಂತರ ಎಲೆಕ್ಷನ್ ಕಮಿಷನ್ ತನ್ನ ಪಬ್ಲಿಕ್ ವೆಬ್ಸೈಟ್ನಲ್ಲಿ ಬಹಿರಂಗಪಡಿಸಬೇಕು ಮಾರ್ಚ್ 13 ಒಳಗೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಯಾವುದೇ ವ್ಯಕ್ತಿ, ಸಂಘ ಸಂಸ್ಥೆ, ಕಂಪನಿ, ರಾಜಕೀಯ ಪಕ್ಷಗಳಿಗೆ ಕೊಡಲ್ಪಟ್ಟ ಬಾಂಡ್ಗಳಿವೆ. ಅವುಗಳಲ್ಲಿ 15 ದಿನಗಳ ಒಳಗೆ ಇದ್ದರೆ, ರಾಜಕೀಯ ಪಕ್ಷಗಳು ನಗದು ಮಾಡಿಕೊಳ್ಳದಿದ್ದರೆ ಅಂತಹ ಬಾಂಡುಗಳನ್ನು ದೇಣಿಗೆದಾರರು SBIಗೆ ಕೊಟ್ಟು ನಗದು ಮಾಡಿಕೊಳ್ಳಬಹುದು. ಗೆಳೆಯರೇ, ಈ ಎಲೆಕ್ಟೋರಲ್ ಬಾಂಡ್ ಬರುವುದಕ್ಕಿಂತ ಮುಂಚೆ ನಮ್ಮ ರಾಜಕೀಯ ಪಕ್ಷಗಳು ಕ್ಲೀನ್ ಹ್ಯಾಂಡ್ ಆಗಿ ಇತ್ತ. ಅವತ್ತು ನಗದು ರೂಪದಲ್ಲಿ ಹಣ ಸಂಚಾರ ಮಾಡುತ್ತಿತ್ತು. ಸಾಕಷ್ಟು ಬಾರಿ ಅದರ ಲೆಕ್ಕ ಕೂಡ ಸಿಗುತ್ತಿರಲಿಲ್ಲ. ಪಕ್ಷಕ್ಕೆ ಎಷ್ಟು ಖರ್ಚು ಆಗಿದೆ, ಪಕ್ಷದ ಹೊರಗಡೆ ಎಷ್ಟು ಖರ್ಚು ಆಗಿದೆ ಅನ್ನೋದು ಕೂಡ ಎಷ್ಟೋ ಬಾರಿ ಅವರವರ ಮುಖಂಡರಿಗೆ ತಿಳಿಯುತ್ತಿರಲಿಲ್ಲ. ಈ ಎಲೆಕ್ಟೋರಲ್ ಬಾಂಡ್ ಬ್ಯಾಂಕಿಗೆ ಡಿಪಾಸಿಟ್ ಆಗುತ್ತಿರುವುದರಿಂದ ಅಕೌಂಟಬಿಲಿಟಿ ಸಿಗುತ್ತಿದೆ. ಒಮ್ಮೊಮ್ಮೆ ಈಗಲೂ ಕೆಲವು ರಾಜಕೀಯ ಪಕ್ಷಗಳು ಹಳೆಯ ನಗದು ಪದ್ಧತಿಯನ್ನೇ ಅಥವಾ ಬೇರೆ ಯಾವುದೋ ಪದ್ಧತಿಯನ್ನು ಉಪಯೋಗಿಸುತ್ತಿರಬಹುದು ಅಲ್ಲವಾ? ಈ ಬ್ಲ್ಯಾಕ್ ಮನಿಯನ್ನು ನಿಯಂತ್ರಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಬ್ಲ್ಯಾಕ್ ಮನಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಬೇಕು. ಬ್ಲ್ಯಾಕ್ ಮನಿ ಇಲ್ಲದಿದ್ದರೆ ರಾಜಕೀಯ ಪಕ್ಷಗಳು ನಡೆಸಲು ಸಾಧ್ಯವಾ? ನೀವೇ ಯೋಚಿಸಿ. 2017-18ರಿಂದ 2022-23 ವರದಿಯಂತೆ ಯಾವ ರಾಜಕೀಯ ಪಕ್ಷಗಳು ಚುನಾವಣೆ ಬಾಂಡ್ ಮೂಲಕ ಎಷ್ಟೆಷ್ಟು ದೇಣಿಗೆಯನ್ನು ಪಡೆದಿದ್ದಾರೆ ತಿಳಿಯೋಣ ಬನ್ನಿ. ಬಿಜೆಪಿ 6,566.12 ಕೋಟಿ, ಕಾಂಗ್ರೆಸ್ 1,123.31 ಕೋಟಿ, ಟಿಎಂಸಿ 192.98 ಕೋಟಿ, ಡಿಎಂಕೆ 616.5 ಕೋಟಿ, ಬಿಆರ್ಎಸ್ 912 ಕೋಟಿ, ವೈಎಸ್ಆರ್ ಜಗನ್ 382.4 ಕೋಟಿ, ಟಿಡಿಪಿ 146 ಕೋಟಿ, ಇತರೆ ಪಕ್ಷಗಳು 376 ಕೋಟಿ. ಇದರಲ್ಲಿ ಅತಿ ದೊಡ್ಡ ಪಾಲು ಬಿಜೆಪಿಗೆ ಬಂದಿದೆ. ಏಕೆಂದರೆ ಅದು ಆಡಳಿತಾರೂಢ ಪಕ್ಷ. ಕಂಪನಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೆಲಸ ಆಗಬೇಕಾಗಿರುವುದು ಆಡಳಿತಾರೂಢ ಪಕ್ಷದಿಂದ ತಾನೇ. ಬ್ಲ್ಯಾಕ್ ಮನಿ ನಿಲ್ಲಿಸೋದು ಸಾಧ್ಯವಾ? ಬ್ಲ್ಯಾಕ್ ಮನಿ ಇಲ್ಲದಿದ್ದರೆ ರಾಜಕೀಯ ಪಕ್ಷಗಳು ನಡೆಸಲು ಸಾಧ್ಯವಾ? ನೀವೇ ಯೋಚಿಸಿ ಅಂತ. ಅದು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ತರಹ. ಬಿಜೆಪಿ ಬಿಟ್ಟು ನೋಡಿದರೆ ಯಾವ ರಾಜಕೀಯ ಪಕ್ಷಗಳು ಇದೆ ಅವುಗಳಿಗೆ ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ
ತಮ್ಮ ತಮ್ಮ ಪಾಲು ತೆಗೆದುಕೊಂಡಿವೆ. ಗೆಳೆಯರಿ, ಈ ಸಣ್ಣ ಮನಸ್ಸಿನಲ್ಲಿ ಮೂಡುತ್ತಿರುವ ಒಂದು ಸಣ್ಣ ಪ್ರಶ್ನೆ: ನಮ್ಮ ರಾಜಕೀಯ ಪಕ್ಷಗಳು ಏಕೆ ಹೀಗೆ ಆಗಿದೆ? ಭಾರತೀಯ ಪ್ರಜೆಗಳಾದ ನಮ್ಮ ಪಾತ್ರ ಏನು? ಇಂಥ ಹಗರಣಗಳು ಮತ್ಯಾವುದೋ ಹೆಸರಿನಲ್ಲಿ ನಮ್ಮ ಮುಂದೆ ಬರಬಾರದು ಅಲ್ವಾ? ಲಾ ಈಸ್ ದೇರ್ ಟು ಮೇಕ್ ನ್ಯೂ ಲಾ ಅನ್ನುವ ರೀತಿ ಆಗಬಾರದು. ಆಲದ ಮರದಂತೆ ಇರುವ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಸಿದ್ಧಾಂತವನ್ನು ಕಾಪಾಡಿಕೊಳ್ಳಬೇಕಾದರೆ ಬೆಳೆಯುತ್ತಿರುವ ದುಷ್ಟ ಸಿದ್ಧಾಂತವನ್ನು ನಿಯಂತ್ರಿಸುತ್ತಾ ಲೋಕ ಕಲ್ಯಾಣವನ್ನು ಮಾಡಲು ಸಾಧ್ಯವ? ಪ್ರಜಾಕೀಯದಂತಹ ನೂತನ ಪಕ್ಷಗಳು ತಮ್ಮ ನಿಲುವನ್ನು ಸಾಧಿಸಲು ಆಗುತ್ತದ? ಸಹೃದಯದ ಪ್ರಜೆಗಳಾದ ನೀವೇ ಯೋಚಿಸಿ. ನಿಮ್ಮ ಓಟು ನಿಮ್ಮ ಹಕ್ಕು. ಅದೇ ರೀತಿ ಒಂದು ತಪ್ಪು ಓಟು ದೇಶದ ದಿಕ್ಕನ್ನೇ ಬದಲಿಸುತ್ತದೆ. ಯೋಚನೆ ಮಾಡಿ, ಅಂತಃಕರಣದಿಂದ ಮತ ನೀಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ.